ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಗೃಹ ಪ್ರವೇಶದ ಸೀರೀಸ್ ನಡೀತಾ ಇದೆ. ಏನು ಸುಪ್ರಿಯಾ ಬ್ಯಾಕ್ ಟು ಬ್ಯಾಕ್ ಸೀರೀಸೇ ಕೊಡ್ತಾ ಇದ್ದೀರಾ ನೀವು ಅಂತ ಅನ್ಕೋಬೋದು. ಏನಪ್ಪ ಅಂದರೆ ಪ್ರಾಬ್ಲಿ ಇದು ಇನ್ನು ಕೆಲವೊಂದು ವರ್ಷಗಳ ನಂತರ ಪ್ರಾಬ್ಲಿ ನಮ್ಮ ಮನೇಲಿ ಫಂಕ್ಷನ್ ಆಗ್ಬೋದೇನೋ, ಅದಕ್ಕಿಂತ ಮುಂಚೆ ಆಗುವಂಥ ಕೊನೆ ಫಂಕ್ಷನ್ ಇದು. ಸೊ ಗೃಹ ಪ್ರವೇಶ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫಂಕ್ಷನ್, ನಮ್ಮ ಜೀವನದ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಫಂಕ್ಷನ್. ಸೊ ಅದರದ್ದು ಪ್ರಿಪರೇಷನ್ ನಮ್ಮಿಂದ ಆದಷ್ಟು ಮಾಡ್ತಾ ಇದ್ದೀವಿ. ತುಂಬ ಲಕ್ಸುರಿಯಾಗಿ ನಾವು ಗೃಹ ಪ್ರವೇಶ ಇಲ್ಲ, ಅಷ್ಟೊಂದು ಲಕ್ಸುರಿಯಾಗೆಲ್ಲ ಗೃಹ ಪ್ರವೇಶ ಮಾಡ್ತಾ ಇಲ್ಲ. ನಮ್ಮಿಂದ ಆದಷ್ಟು ಆ ದೇವ್ರು ನಮಗೆ ಶಕ್ತಿ ಕೊಟ್ಟಷ್ಟು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀವಿ. ಸೊ ಮದುವೆ ಅನ್ನೋದು ನನ್ನ ತಂಗಿ ಮದುವೆ ಆ ಒಂದು ಟೈಮಲ್ಲಿ ಆಗಲೇಬೇಕಿತ್ತು. ಸೊ ಮದುವೆ ಆಯಿತು. ಆ್ಯಂಡ್ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದಟ್ ಮದುವೆ ಆದಮೇಲೆ ಗೃಹ ಪ್ರವೇಶ ಇಡೋಣ ಅಂತ ಹೇಳಿಬಿಟ್ಟು. ಸೊ ಮದುವೆ ಆದಮೇಲೆ ಗೃಹ ಪ್ರವೇಶ, ಲೈಕ್ ಮದುವೆಗೂ ಗೃಹ ಪ್ರವೇಶಕ್ಕೂ 1.5 ತಿಂಗಳು ಡಿಫ್ರೆನ್ಸ್ ಅಷ್ಟೇ ಇದ್ದಿದ್ದು. ಸೊ ಅದಕ್ಕೆ ಇವಾಗ ನೀವು ಗೃಹ ಪ್ರವೇಶದ ತಯಾರಿ ಅದೆಲ್ಲ ನೋಡ್ತಾ ಇದ್ದೀರಾ. ಆ್ಯಂಡ್ ಹೋಪ್ಫುಲಿ ನೀವು ಎಂಜಾಯ್ ಕೂಡ ಮಾಡ್ತಾ ಇದ್ದೀರಾ. ಮತ್ತು ಏನು ಗೊತ್ತಾ, ನಾವು ವೀಡಿಯೋಸ್ನ ಬರೀ ವ್ಲಾಗ್ಸ್ ಥರ ಮಾಡ್ಕೊಂಡು ಹೋಗ್ತಾ ಇಲ್ಲ, ಇದರಿಂದ ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊತಾ ಇದ್ದೀವಿ. ಇಫ್ ಬೈ ಚಾನ್ಸ್ ನಿಮ್ಮ ಮನೇಲಿ ಮದುವೆ ಫಂಕ್ಷನ್ ಆಗಲಿ ಅಥವಾ ಗೃಹ ಪ್ರವೇಶದ ಫಂಕ್ಷನ್ ಅಥವಾ ಏನೇ ಒಂದು ಫಂಕ್ಷನ್ ಆಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟೇ ಪ್ರತಿಯೊಂದೂ ಸ್ವಲ್ಪ ಡೀಟೇಲ್ ಆಗಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀವಿ. ಹೋಪ್ಫುಲಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಆ್ಯಸ್ ಯೂಶುವಲ್ ಚಿಕ್ಕಪೇಟೆಗೆ ಹೋಗೋದಿದೆ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. 1 ಸತಿ ಅಥವಾ ಮ್ಯಾಕ್ಸಿಮಮ್ 2 ಸತಿ ಮಾತ್ರ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ 1, 2, 3 ಇದು ಪ್ರಾಬಬ್ಲಿ 4ನೇ ಸತಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಆಮೇಲೆ 3ನೇ ಸರಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಸೊ ಅಂದರೆ ನಾವಲ್ದಂತೆ ಪುನೀತ್ ಮತ್ತು ಅರುಣ್ ಹೋಗ್ತಾ ಇದ್ದಾರೆ ಚಿಕ್ಕಪೇಟೆಗೆ. ಅಲ್ಲಿ ಅವರ ಸ್ವಲ್ಪ ಅದು ಇದು ಕೆಲಸಗಳು, ಅಂದರೆ ಲೈಟಿಂಗ್ಸ್ ಆಗಲಿ ಅಥವಾ ಪ್ಲಂಬಿಂಗ್ ಆಗಲಿ ಈ ಥರ ಅದು ಇದು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇದ್ದಾರೆ. ಬಟ್ ನಾವು ಸ್ಯಾರಿಗಂತ ಹೇಳ್ಬಿಟ್ಟು ಒಂದು ಸತಿ ಹೋಗಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆ ಸಾಮಾನು ಅದೆಲ್ಲ ತೊಗೊಬೇಕಿತ್ತು, ಅದಕ್ಕಂತ ಹೋಗಿದ್ವಿ. ಆ್ಯಂಡ್ ಈ ಸತಿ ಬಂದು ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಮತ್ತು ಇನ್ನೂ ಸ್ವಲ್ಪ ಚಾಪೆಗಳು ಹೊಸದೆಲ್ಲ ತೊಗೊಂಬರ್ಬೇಕಲ್ಲ. ಸೊ ಅದಕ್ಕೆಲ್ಲನೂ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ಒಂದಷ್ಟು ಲಿಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವತ್ತು ಮೇನ್ ಕೆಲಸ ಇರೋದು ನಮಗೆ ಹೊಸ ಚಾಪೆ ತೊಗೊಂಬರ್ಬೇಕು. ಅದಾದಮೇಲೆ ಹೊಸ ಪಾತ್ರೆ, ಅದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ನಾವು ಪ್ರಸಾದ ಮಾಡೋಕ್ಕೆ ಒಂದು ಹೊಸ ಇದು ಬೇಕಲ್ಲ. ಸೊ ಆ ಬಟ್ಲು ಅಥವಾ ಏನಂತಾರೆ ದೊಡ್ಡ ವೆಸಲ್ ಬೇಕಲ್ಲ. ಸೊ ಅದನ್ನ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಾದಮೇಲೆ ರಿಟರ್ನ್ ಗಿಫ್ಟ್ಸ್ ಅಂದರೆ ನಾವು ಡಬ್ಬ ಕೊಡೋಣ ಅಂತಲೇ ಅಂದ್ಕೊಂಡಿದ್ವಿ. ಮಮ್ಮಿ ಅಂದರೆ ಮದುವೆ ಟೈಮಲ್ಲಿ ಒಂದು ಸ್ವಲ್ಪ ಡಬ್ಬಗಳು ಉಳ್ಕೊಂಡಿದ್ದು, ಟಿಫಿನ್ ಬಾಕ್ಸ್ ಏನಿತ್ತಲ್ಲ ಅದು. ಸೊ ಅದನ್ನೇ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಅಂದರೆ ಸ್ವಲ್ಪ ಇದೆ, ತುಂಬ ಕ್ವಾಂಟಿಟಿ ಎಲ್ಲ ಒಂದು ಸ್ವಲ್ಪ ಉಳ್ಕೊಂಡಿದೆ. ಅದನ್ನು ಇನ್ನೊಂದು ಸ್ವಲ್ಪ ತೊಗೊಂಬಂದು ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ದೆನ್ ಇವಾಗ ಒಂದು ಪ್ಲ್ಯಾನ್ ಅಂದರೆ ಒಂದು ತಲೆಯಲ್ಲಿ ಒಂದು ಒಳಿತಿದೆ. ಗೃಹ ಪ್ರವೇಶ ಅಂದರೆ ಹಸು ಕರು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಸು ಕರುನ ಫಸ್ಟ್ ನೋಡ್ತೀವಿ, ಜರ್ಮನ್ ಸಿಲ್ವರಲ್ಲಿ ಬರುತ್ತಲ್ಲ. ಸೊ ಹಸು ಕರುನ ನೋಡೋಣ. ಬಿಕಾಸ್ ಅದಾದರೂ ಇಟ್ಟು ಪೂಜೆ ಎಲ್ಲನೂ ಮಾಡ್ತಾರೆ. ಟಿಫಿನ್ ಬಾಕ್ಸ್ ಕೂಡ ತುಂಬಾ ಯೂಸ್ ಆಗುತ್ತೆ. ಡೆಫಿನೆಟ್ಲಿ ಡೈಲಿ ಲೈಫಲ್ಲಿ ಟಿಫಿನ್ ಬಾಕ್ಸ್ನ ಯೂಸ್ ಮಾಡೇ ಮಾಡ್ತಾರೆ. ಸೊ ಇದೆರಡರಲ್ಲಿ ಒಂದು ಹಸು ಕರು ಅಥವಾ ಟಿಫಿನ್ ಬಾಕ್ಸ್ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಇನ್ನೇನಿದೆ ಮಮ್ಮಿ, ಅದಾದಮೇಲೆ ಇನ್ನೇನೇನು ತಗೋಬೇಕು? ಬಾಯ್ ಮಮ್ಮಿ ಸ್ವಲ್ಪ. ನಮ್ಮಮ್ಮ ಆಗಲೇ ಎರಡಕ್ಕೆ ಹಾಕೊಂಡಿದ್ದಾರೆ. ಸಾಕ್ರೆ ಅಷ್ಟೊಂಥರ ಹೋಗ್ಬಿಟ್ರೆ ತುಂಬ ತೆಳ್ಳಾಗಲ್ವಾ? ಹಾಗೂ ಹೊರಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟಿಫಿನ್ನ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮ್ಯಾಗಿ ಮಾಡೋಣ ಅಂತ ಈ ಒಂದು ಅಗ್ಯಾರೋದು ಎಲೆಕ್ಟ್ರಿಕ್ ಕೆಟಲ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಬೇಗ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ, ಜಾಸ್ತಿ ಟೆನ್ಷನ್ ಇರೋದಿಲ್ಲ. ಅದ್ರ ಪಾಡಿಗೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಮ್ಯಾಗಿಗಿಂತ ನೂಡಲ್ಸ್, ಅಂದರೆ ಈ ಸ್ವಲ್ಪ ಸ್ಪೈಸಿ ನೂಡಲ್ಸ್ ಮಾಡ್ತೀವಲ್ಲ, ಶೆಜ್ವಾನ್ ನೂಡಲ್ಸ್, ಆ ಥರ ಲೈಟಾಗಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಫಸ್ಟ್ ನೂಡಲ್ಸ್ನ ಬಾಯ್ಲ್ ಮಾಡಿಕೊಂಡು ಚೂರು ಎಣ್ಣೆ ಹಾಕ್ಕೊಂಡು ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಮತ್ತು ಈ ಒಂದು ಸೇಮ್ ಕೆಟಲಲ್ಲೇ ಒಗ್ಗರಣೆಗೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂಚೂರು ಎಣ್ಣೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಏನೆಲ್ಲ ವೆಜಿಟೇಬಲ್ಸ್ ಇತ್ತು ಮನೇಲಿ ಒಂಚೂರು ಅದನ್ನು ಹಾಕ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಚಿಕ್ಕಪೇಟೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗುತ್ತೆ. ಆ್ಯಂಡ್ ಪ್ರತಿದಿನ ಹೊರಗಡೆ ತಿನ್ನೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅಲ್ವಾ. ಸೊ ಅದಕ್ಕೆ ಮನೇಲೇ ಒಂಚೂರು ಮಾಡ್ಕೊಂಡು ಹೋಗ್ಬಿಡೋಣ. ರೈಸ್ ತಿನ್ನೋಕ್ಕೂ ಬೇಜಾರಾಗುತ್ತೆ ಹೊರಗಡೆ ಹೋದಾಗ, ಅದಕ್ಕೆ ಈ ಥರ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ನನಗೆ ಹಾಗೂ ರಚ್ಚುಗಂತೂ ಈ ಥರ ನೂಡಲ್ಸ್ ಅಥವಾ ಮ್ಯಾಗಿ ಇದೆಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಆ್ಯಂಡ್ ಈ ಒಂದು ಎಲೆಕ್ಟ್ರಿಕ್ ಕೆಟಲ್ ಇನ್ನೊಂದು ಏನು ಗೊತ್ತಾ, ತುಂಬ ಮಲ್ಟಿಪಲ್ ಇದಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನೀವು ಮ್ಯಾಗಿ ಮಾಡ್ಕೋಬೋದು, ಸೂಪ್ ಮಾಡ್ಕೋಬೋದು, ಎಗ್ ಬಾಯ್ಲ್ ಮಾಡ್ಬೋದು, ಮೋಮೋಸ್ ಮಾಡ್ಬೋದು, ವೆಜಿಟೇಬಲ್ಸ್ ಬಾಯ್ಲ್ ಮಾಡ್ಕೋಬೋದು. ಲೈಕ್
ಮಲ್ಟಿಪಲ್ ಯೂಸ್ ಆಗಿರೋದ್ರಿಂದ ಇದು ಎಲ್ಲಿ ಬೇಕಾದರೂ ನೀವು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇರೋದ್ರಿಂದ ಆರಾಮಾಗಿ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಪ್ರಾಡಕ್ಟ್ನು ಕೂಡ ಟ್ಯಾಗ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಮಮ್ಮಿಯವರಿಗೆ ಸ್ವಾಗತ ನಮ್ಮ ಚಾನಲ್ಗೆ. ಹೇಗಿದ್ದೀರಾ? ಥ್ಯಾಂಕ್ ಯು. ಚೆನ್ನಾಗಿದ್ವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ವಿ. ನಾವು ಬಾಯಿ ಬಿಟ್ಟ ತಕ್ಷಣ ಗಬ್ಬು ಅಂತಿದೆ, ಎಲ್ಲಡಿಕೆ ಹೋಗಿ ನನಗೂ ತಿನ್ಬೇಕು ಅಂತ ಅನಿಸ್ತಿದೆ. ತುಂಬ ದಿನ ಚಾಯಕ ಇದ್ದಾಗ ಆಯ್ಕೊತಾ ಇದ್ವಲ್ಲ, ಅವ್ರು ಹೋದ್ಮೇಲೆ ಹಾಕೊಂಡೇ ಇಲ್ಲ. ಯಾಕೋ ಇಷ್ಟ ಆಯ್ತು ಇವತ್ತು ಅಂತ ತಗೊಂಬಂದೆ. ಇಲ್ಲೇ ಪಕ್ಕದಲ್ಲಿ 20 ರೂಪಾಯಿಗೆ ಎಲೆ ತಂದೆ, ದೇವ್ರಿಗಿಟ್ಟು ಪೂಜೆ ಮಾಡಿ. ಓ, ನೀನು ಎಲೆ ಹಾಕೊಳ್ಳೋಕ್ಕೂ ತೊಗೊಂಬಂದೆ ಜೊತೆಲಿ. ಸಂಜೆ ಆಗಿದ್ರೆ ಡೆಫಿನೆಟ್ಲಿ ನಾನು ಲಚ್ಚುನು ಜೊತೆಲಿ ಕುತ್ಕೊಂಡು ಹಾಕೊಂತಾ ಇದ್ವಿ. ಬಟ್ ಇವಾಗ ಹೊರಗಡೆ ಹೋಗೋದ್ರಿಂದ ನಾವು ಒಂದೇ ಒಂದು ಹಾಕೊಂಡಿದ್ದೀನಿ ಅಷ್ಟೇ, ಬಾಯಿ ತುಂಬ ಕೆಂಪು ಕಾಣಿಸುತ್ತೆ ಅಂತ. ಸೊ ಇವತ್ತು ಎಂತಕ್ಕೆ ಹೋಗ್ತಾ ಇದೀವಿ? ಚಿಕ್ಕಪೇಟೆಗೆ. ಫಸ್ಟ್ ಆಫ್ ಆಲ್ ಗೃಹ ಪ್ರವೇಶದ ತಯಾರಿ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತೈತೆ. ಎಲ್ಲರೂ ಆಶೀರ್ವಾದ, ದೇವ್ರ ಆಶೀರ್ವಾದ. ನಮ್ಮ 3 ಜನ ಮಕ್ಕಳದು ಇದೊಂದೇ ಬೇಡ್ಕೊತಾ ಇರೋದು, ಇದೊಂದು ಚೆನ್ನಾಗಿ ಏನು ವಿಘ್ನ ಬರ್ದಂಗೆ ಚೆನ್ನಾಗಿ ಗೃಹಪ್ರವೇಶ ಆಗ್ಲಪ್ಪ, ಶಾಂತಿ ಸಮಾಧಾನವಾಗಿ. ತುಂಬ ಗ್ರ್ಯಾಂಡಾಗಂತೂ ಮಾಡ್ತಾ ಇಲ್ಲ, ಸಿಂಪಲಾಗೇನೆ ಚೆನ್ನಾಗಿ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಶಾಂತಿ ಸಮಾಧಾನವಾಗಿ ದೇವ್ರ ಪೂಜೆ ಎಲ್ಲ ಮಾಡಿಸಿ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಗೃಹಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ದೇವ್ರ ಆಶೀರ್ವಾದ ಮಾಡ್ತಾವನೆ, ಕಷ್ಟಪಟ್ಟು ಮಾಡ್ತಾವ್ರೆ ಪಾಪ ನಮ್ಮ ಮಕ್ಕಳುಗಳು, ಒಳ್ಳೆ ಮೈದೂರು ಎಲ್ಲರೂ. ನೀವು ಎಲ್ಲರೂ ಸಪೋರ್ಟ್ ಮಾಡಿ, ಇಬ್ಬರಾಡಿದ್ವಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳಿ. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲನೂ ಚೆನ್ನಾಗಾಗುತ್ತೆ. ಸೊ ಇವತ್ತು ಚಿಕ್ಕಪೇಟೆಗೆ ಎಂತ ಹೋಗ್ತಾ ಇದ್ದೀವಿ? ಚಿಕ್ಕಪೇಟೆಗೆ ಚಾಪೆ ತರಬೇಕು, ಅವತ್ತೆಲ್ಲ ಬೆಡ್ಶೀಟ್ ಎಲ್ಲ ತಂದು ಹೊಸಕರು ಒಂದು ಗಿಫ್ಟ್ ತರ ಕೊಡೋಣ ಅಂತ ಹೇಳಿ ಹೇಳ್ತಾವಳೆ. ಪ್ಲ್ಯಾನ್ ಚೇಂಜು ಅದೊಂದು ನೋಡಬೇಕು, ಚಾಪೆ ತರಬೇಕು, ಒಂದು ಸ್ವಲ್ಪ ಪಾತ್ರೆಗಳು ತರಬೇಕು, ಬ್ಲೌಸ್ ಪೀಸ್ಕೊಂಡು ಸ್ವಲ್ಪ ಇದ್ದಾವೆ, ಇನ್ನೂ ಸ್ವಲ್ಪ ತರಬೇಕಾಗುತ್ತೆ. ಅದನ್ನೆಲ್ಲ ಇನ್ನು ಇವತ್ತು ಬಿಟ್ಟರೆ ಮತ್ತು ಇನ್ನು ನಾಳೆ ಬುಧವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಾಳೆ ಲಚ್ಚೋರು ಮನೆದವ್ರಿಗೆ ಹೋಯ್ತವ್ರೆ. ಅದಾದ್ಮೇಲೆ ಮತ್ತೆ ಊರಿಗೆ ಹೋಗಬೇಕು. ನಾವು ಊರಿಗೆ ಹೋಗ್ಯಾದ 2 ತಿಂಗಳಿಂದ ಟೈಮೇ ಸಾಕಾಯ್ತಲ್ಲ. ಇಲ್ಲಿ ನಮ್ಮ ಅಂಗಡಿ ಹುಡುಗರುಗಳು ಸ್ವಲ್ಪ ಸಾಲ್ಟೇಜ್ ಆಗ್ಬಿಟ್ಟವ್ರೆ. ಹಂಗಾಗಿ ಇವತ್ತು ಒಂದು ದಿವಸ ಹೆಂಗಾರು ಟೈಮ್ ಬಿಡು ಮಾಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದ್ವಿ. ಆಗಲೇ ಟೈಮ್ 2:30 ಆಯ್ತು. ಹೌದು, ಆಗಲೇ 2:30 ಆಗ್ತಿದೆ. ನಾವು ಸಂಜೆ ಬೇರೆ ಮಳೆ, ಇವಾಗ ಮಳೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟು ಪ್ರತಿದಿನ ಸಂಜೆ ಮಳೆ ಬರ್ತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಇಷ್ಟು ಐಟಮ್ಸ್ನ ಲಿಸ್ಟ್ ಹಾಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಏನಪ್ಪ ಅಂದರೆ ಎಲ್ಲನೂ ಒಂದೇ ಕಡೆ ಇಲ್ಲ, ಒಂದು ಅಷ್ಟು ದೂರ ನಡ್ಕೊಂಡು ಹೋಗಬೇಕು. ಸೊ ಮಗುನ ಎತ್ಕೊಂಡು, ಅಂದರೆ ಸಿಂಬಾ ಮತ್ತು ಲಡ್ಡು ಇಬ್ಬರೂ ಎತ್ಕೊಂಡು ಹೋಗೋದು ಒಂಚೂರು ಕಷ್ಟ ಆಗುತ್ತೆ. ಬಟ್ ದಟ್ಸ್ ಓಕೆ, ಹೋಗೋಣ. ಇಷ್ಟೇ ಮಾಡಿದ್ದೀವಂತೆ, ಮದುವೆ ಮಾಡಿದ್ದೀವಂತೆ, ಗೃಹ ಪ್ರವೇಶದ ಆಲ್ಮೋಸ್ಟ್ ಅರ್ಧ ತಯಾರಿಗಳು ಮುಗಿಸಿದ್ದೀವಂತೆ, ಇನ್ನು ಅರ್ಧ ಮುಗಿಸ್ಕೊಂಬಿಡೋಣ. ಆ್ಯಂಡ್ ಎಸ್ ಗೈಸ್, ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ನಾವು ಎಲ್ಲಿಂದ ಏನೇನು ತಗೊತೀವಿ ಅಂತ ಸೇಸ್ ಗೈಸ್, ಬನ್ನಿ ಹೋಗೋಣ. ಆ್ಯಂಡ್ ನಾವು ಎಲ್ಲಿಂದ ಏನೇನು ತಗೊತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ಫುಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎದ್ದಿದ್ರೆ ಮಾಡ್ತಾನೆ. ಹೇಳು, ಇವಾಗ ಬಂದೇ ಬಿಟ್ಟಿದೆ ಅಂತ ಹೇಳು. ಹೇಳು ಹಾಯ್ ಎಲ್ರಿಗೂ. ಜೋರಾಗಿ ಹೇಳಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀವಾ? ಕುಳ್ಳಿ ಮಗು, ಕುಳ್ಳಿ ಮಗು, ಕುಳ್ಳಿ ಮಗು. ಮನೇಲಿ ಇವತ್ತು ಸೇಮ್ ಇದೆ ಅಲ್ಲ, ಇದು ಸೇಮ್ ಪ್ಯಾಟರ್ನ್ ಸೇಮ್. ಸರ್ ಹಸು ಕರು ಈ ತರ ಕಲರ್ ಅಲ್ಲಿ ಸಿಗುತ್ತೆ, ರಾಧಾಕೃಷ್ಣ ಈ ತರ ಸ್ವಲ್ಪ ಸೈಜ್ ದೊಡ್ಡದಿರ್ಲಿ ಸರ್. ನೀವು ಯಾವ ಸೈಜ್ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಳಿ. ಒಂದೇ ಟೈಮ್. ಹೌದಾ? ಇದು ದೊಡ್ಡದು ಒಂದು ವ್ಯವಸ್ಥೆ ಮಾಡಿ ಪ್ಲೇನ್ ಇದೆ, ಸ್ಟೋನ್ ವರ್ಕ್ ಮಾಡಿಸ್ಕೊಡ್ತೀವಿ. ದೊಡ್ಡದು ನೋಡಿ ಮೇಡಮ್, ಇದೀಗ ದೊಡ್ಡ ತೋರಿಸ್ತೀನಿ ನೋಡಿ. ಓಕೆನಾ? ನಾಳೆ ಕೊಡ್ತೀನಿ. ವರ್ಕ್ ಚೆನ್ನಾಗಿಲ್ಲ, ವರ್ಕ್ ರೆಡಿ ಇದೆ. ಆಡಿಗೆ ಸ್ಟೋನ್ ವರ್ಕ್ ಅಲ್ಲ, ಇದು ಟಚ್ ಮಾಡಿ ಕೊಡ್ತೀನಿ. ಚೆನ್ನಾಗಿದೆ. ಎಷ್ಟು ಇರ್ಬೋದು ಸರ್ ಇದು ಪ್ರೈಸು? ಇದೆ ರಾಧಾಕೃಷ್ಣ. ಅಂದ್ರೆ ಸೈಜ್ ಸ್ವಲ್ಪ ದೊಡ್ಡದು ಬೇಕು. ದೊಡ್ಡದ್ರಲ್ಲಿ ಸ್ಟೋನ್ ವರ್ಕ್ ಸಿಗುತ್ತೆ. ಸರಿ ಬಾ, ಕೇಳ್ಕೊಂಡು ಬರ್ತೀನಿ. ಅಲ್ಲ, ಬೇರೆ ಮುಗಿಸ್ಕೊಂಡು ಎಷ್ಟು ಸರ್ ಇದು? 14,000 ಅಲ್ಲ, ಕಲರ್ ಬೇಡ ಅಂದ್ರೆ 12,000 ಚಿಲ್ಲರೆ ಸಿಗುತ್ತೆ. ಕಲರ್ ಇರುತ್ತೆ.
ಹೇಗೆ ಇದೆ? ಇನ್ನೊಂದು ಬಂದಿದೆ ಇವಾಗ, ಇನ್ನೊಂದು ಚೆನ್ನಾಗಿದೆ. ಸರಿ ತೆಗೀರಿ, ಇದು ಮುಂದೆಗಡೆದು ತುಂಬಾ ಚೆನ್ನಾಗಿದೆ. ಇದು ಟಚ್ ಗಂಟೆ ಅದೇ ನಾವು ಅಷ್ಟ ಕೇಳಕ್ ಹೋಗಲ್ಲ, ಅವ್ರು ಹೆಂಗ್ ಏನ್ ಅನ್ಕೊಂತಾರೋ ಇಲ್ಲಾಂದ್ರೆ ಇದು ಚೆನ್ನಾಗಿದೆ ಅಲ್ವಾ? ತುಂಬ ಸಾವಿರ ಆಗ್ಬೋದಿಲ್ಲ. 19,000 ಕೇಳ್ಕೊಂಡ್ಬರ್ತೀವಿ ಇನ್ನು ಅಂಗಡಿಗಳು. ಲಕ್ಷ್ಮಿ ಏನೇನು ನೋಡಿದೆ, ಏನೇನು ತಗೊಂಡೆ? ಆಕ್ಚುಲಿ ಹಸು ಕರು ಎಲ್ಲ ನೋಡಿದ್ವಿ, ತುಂಬಾ ಇಷ್ಟ ಆಯ್ತು. ಸದ್ಯಕ್ಕೆ ಪರ್ಚೇಸಿಂಗ್ ಏನೋ ಮಾಡಿಲ್ಲ, ಬಟ್ ಒಂದು ಐಡಿಯಾ ಬಂದಿದೆ. ಓಕೆ, ಒಂದು 5-6 ಅಂಗಡಿ ನೋಡಿದ್ವಿ, ಪ್ರೈಸ್ ಎಲ್ಲ ನೋಡಿದ್ವಿ, ಬಟ್ ಒಂದು ಅಂಗಡಿ ಫಿಕ್ಸ್ ಆಗಿದೆ ನನ್ನ ಮೈಂಡಲ್ಲಿ. ನನ್ಗೂ ಅದು ಇವಾಗ ಅಂದ್ರೆ ಒಂದು 5-6 ಅಂಗಡಿ ನೋಡಿದ್ಮೇಲೆ ಆ ಅಂಗಡಿ ಫಿಕ್ಸ್ ಆಗ್ತಿದೆ. ಬಿಕಾಸ್ ಕಂಪ್ಯಾರಿಟಿವ್ಲಿ ಬೇರೆ ಅಂಗಡಿಗಳು ಕಂಪೇರ್ ಮಾಡಿದ್ರೆ ಅವ್ರ ಅಂಗಡಿನಲ್ಲಿ ಪ್ರೈಸ್ ಸ್ವಲ್ಪ ಕಡಿಮೆ ಇದೆ. ಹಸು ಕರು ಕೂಡ ಚೆನ್ನಾಗಿದೆ. ಸೊ ಲಕ್ಷಣವಾಗಿರ್ಬೇಕು ಹಸು. ಹೌದು, ಚೆನ್ನಾಗಿ ಒಂಥರ ಮುದ್ದಾಗಿ ಕಾಣಿಸ್ಬೇಕು. ಲಕ್ಷ್ಮಿ ಇವಾಗ ರೈಟ್ ಹೋದ್ರೆ ನಮ್ಮ ಮಕ್ಕಳು ಬಟ್ಟೆ ತಗೋಬೇಕು ಗೈಸ್. ಗೃಹ ಪ್ರವೇಶಕ್ಕೆ ಬಟ್ಟೆ ತಗೊಳ್ಳಿ, ಆ ಬಟ್ಟೆ ಎಲ್ಲಿಗೋಯ್ತು ಅಂತಾನೆ ಗೊತ್ತಿಲ್ಲ. ಒಂದು ಬಟ್ಟೆ ನಾನೇ ಮುಚ್ಚಿಟ್ಟಿದ್ದೀನಿ, ಅದು ಕಳ್ಳೋಗುತ್ತೆ ಅಂತ. ಇಲ್ಲ, ನನ್ನ ಮಗನ್ ತಗೊಂಡಿರೋ ಬಟ್ಟೆನ ನಾನು ಹಾಕ್ದೆ. ಬಿಕಾಸ್ ಇದನ್ನ ನಾನು ತಗೊಂಡ ತಕ್ಷಣ ಅವ್ನ ಬಟ್ಟೆ ರ್ಯಾಕ್ ಒಳಗೆ ಇಟ್ಬಿಟ್ಟಿದೆ. ಇವಾಗ ಕರೆಕ್ಟ್ ಲೊಕೇಶನ್ ಬಂದಿದ್ದೀವಿ. ಹಾಂ, ಹೌದು ಹೌದು. ರೈಟ್ ಮಮ್ಮಿ, ರೈಟ್ 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 ರೈಟ್. ನಮ್ಮಮ್ಮ ಅಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಅಂಗಡಿ ಕರೀತಾ ಇದೆ ಅಂತ ಲಕ್ಷ್ಮಣ. ಆಕ್ಚುಲಿ ಮಕ್ಳು ಬಟ್ಟೆ ತಗೊಂಡಾಗ ತುಂಬಾ ಜನ ಕೇಳಿದ್ರಿ ಯಾವ ಅಂಗಡಿಲಿ ತಗೊಂಡಿದ್ರಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ತೋರಿಸ್ತೀನಿ ಬನ್ನಿ. ಮೆಹಂಗ್ 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 ಹಾ, ಇದೇ ತಗೊಂಡಿದ್ದು. ಮೆಹಂಗ್ ಕಿಡ್ಸ್ ವೇರ್. ಚಪ್ಪಲಿ ಬಿಚ್ಚಬೇಕು, ನೆನಪಿಲ್ಲ ನನಗೆ. ಓಕೆ ಗೈಸ್, ಫೈನಲಿ ಇವಾಗ ಸಿಂಬಾಗಿ ಅಂದ್ರೆ ಅವ್ರಿಗೆ ಡೈಲಿ ಯೂಸ್ ಇನ್ ದ ಸೆನ್ಸ್ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ತಗೋತಾ ಇರೋದು. ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ತಗೊಂತಾ ಇಲ್ಲ, ಬಿಕಾಸ್ ಆಲ್ರೆಡಿ ಮದ್ವೆಗೆ ತಗೊಂಡಿರೋ ಬಟ್ಟೆ ಅವ್ರು ಹಾಕೊಂಡೇ ಇಲ್ಲ. ಸೊ ಅದನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿದೀವಿ. ಆ್ಯಂಡ್ ಇವಾಗ ಇದು ಇಟ್ಟಿದ್ದೀನಿ. ಸೊ ಕಲರ್ಸ್ ನೋಡಮ್ಮಿ, ಇದೊಂದು ಯಾವ್ಯಾವ ಚೆನ್ನಾಗಿದೆ ನೋಡಮ್ಮಿ. ಆ ಥರ ಇಲ್ವಾ? ಗ್ರೀನ್ ಕಲರ್ ಎಲ್ಲ ಒಂಥರ ಹೂವು. ಹಾಂ ಹಾಂ, ಅದಿಲ್ಲ, ಅದು ಹೂವಲ್ಲ, ಅನಿಮಲ್ಸ್. ಇವೆಲ್ಲ ಸಿಂಬಂಗ. ಹಾ, ನೋಡಿ ಇದ್ರಲ್ಲಿ ಯಾವ್ದು ತಗೊಳ್ಳೋಣ. ಒಂದು 4. ನಾನು ಮಾಡುವುದು. ಹೌದು, ನಿನ್ಗೆ ತಗೋತಾ ಇರೋದು ಬಟ್ಟೆ. ಒಳಗಾಕಿ ಎಲ್ಲ ಕಿತ್ಕೊಂಡ್ಬತ್ತೆ. ಕಲರ್ ಅವನ ಹತ್ರ ಇಲ್ಲ ಇದು ಅಂತ ಇಟ್ಟೆ ಅಷ್ಟೇ. ವೈಟ್ ಕಲರ್ ಪ್ಯಾಂಟ್ ತರ ತಗೋಬೇಡ. ಇದು ಡಾರ್ಕ್, ಇದು ಒಮ್ಮೆ ಟೀ ಶರ್ಟ್ ಎತ್ಸಕ್ಕಾಗಿದೆ. ಇದು ಬ್ಲ್ಯಾಕು, ಇದು ಗ್ರೇ ಪ್ಯಾಂಟು, ಇದು ಬ್ಲೂ. ಇದು 4 ಕರೆಕ್ಟ್ ಆಗಿದೆ ಅಲ್ವಾ? ಏನ್ ಮಗನೇ, ಏನು ನೋಡಿ ಗೈಸ್, ಅವ್ರ ಮಗನೇ ಹೇಳ್ತಾವನೆ ಸಾಕು ಬಾ ಹೋಗೋಣ, ಸಾಕು ಬಾ ಹೋಗೋಣ ಅಂತ ಮಗನೇ ಹೇಳ್ತಾ ಇದ್ರು. ಇವಳು ಬರ್ತಾ ಇಲ್ಲ. ಅದು ನೈಸ್ ಆಗಿ ಕಳಿಸಿದ್ದಾರೆ ನೋಡಿ. ₹100 ಹೆಚ್ಚಾಗಿ ತಗೋತಾ ಇದ್ದೀನಿ. ಇದು 450, ಅದು 250. ಯಾವುದು 250? ಚೆನ್ನಾಗಿದೆ ಕ್ವಾಲಿಟಿ. ಮನೆ ಚೆನ್ನಾಗಿ ಮೇಡಮ್. ಹೌದು, ಮನೆಗೆ ಚೆನ್ನಾಗಿದೆ. ಅದ್ರ ಕ್ವಾಲಿಟಿ ಸ್ವಲ್ಪ ಇದಾ? ₹250 ಕ್ವಾಲಿಟಿ ಬರುತ್ತೆ. KMC ಕಡಿಮೆ ಮಾಡ್ಕೊಡಿ, 2 ತಗೋತೀವಿ. 2-3 ಎಷ್ಟು ಬೇಕು ನಿಮ್ಗೆ? ನಂಗೊಂದು ಸಾಕು. 900 ಕಳಿಸಿಕ್ಕೆ 900 ಆಗುತ್ತೆ. 950 850 ಆಗುತ್ತೆ. 2 ತುಂಬ 300 ಮಾಡ್ಕೊಡಿ. ಇಲ್ಲ ಅದೇ 250 300 ಆಗಿ ತೋರಿಸ್ತೀನಿ. ಅದು ನಿಮಗೆ ಇನ್ನೂ ಕಮ್ಮಿ ಬರುತ್ತೆ. ಆ ಕ್ವಾಲಿಟಿ ಬರುತ್ತೆ, ಈ ಕ್ವಾಲಿಟಿ ಬರೋಲ್ಲ ಅಂತ ಹೇಳುತ್ತೆ.
ನೋಡಿ ಸರ್ ಒಂದ್ ಸ್ವಲ್ಪ. ಹಾಂ ಅಷ್ಟೊಂದು ಕಮ್ಮಿ ಬರಲ್ಲ ಮ್ಯಾಮ್, 50 ರೂಪಾಯಿ ಕಮ್ಮಿ ಬರುತ್ತೆ. ಇದು ಚೆನ್ನಾಗಿದೆ. ಇದನ್ನ ನಾನು ಗಿಫ್ಟಿಂಗ್ ಪರ್ಪಸ್ಗೆ ಇದನ್ನ ಕೊಡೋಣ ಅಂತ ನನ್ನ ಒಂದು ಆಸೆ. ಎಷ್ಟು ಆಗ್ತದೆ ಬಂತು? ಕಡ್ಡಿ ಚಾಪೆ ಒಂದು ತಗೊಂಡಿರೋಣ ಕಣೆ. ಏನ್ ಗೊತ್ತಾ, ನಾವು ಕುತ್ಕೋಬೇಕಾಗಿರೋದು ಕಡ್ಡಿ ಚಾಪೆ ಮೇಲೆ ಮಣೆ ಹಾಕೊಂಡು. ಮಳೆ ಹಾಕಿ ಚಾಪೆ ಹಾಕಿ ಅದ್ರ ಮೇಲೆ ಮಳೆ ಹಾಕಿ ಅದ್ರ ಮೇಲೆ ಕುತ್ಕೋತೀಯಾ? ನೋಡಿ ಗೈಸ್, ಈ ಸುಂದರವಾದ ಮುಖವನ್ನು ನೋಡಿ. ಮತ್ತೆ ಇಂದಿರಾಗೆಲ್ಲ ಹೇಳ್ಕೊಂಡು ಇಲ್ಲಿ ತಗೊಂಡು ಹೋಗೋಣ. ಇಲ್ಲೇ ಇಟ್ಬಿಟ್ಟು ಹೋಗೋಣ. ಲಿಟ್ರಲಿ ಎಷ್ಟು ಸಾಮಾನು ತಗೊಂಡಿದೀವಿ, ಎಲ್ಲ ಅವ್ರವ್ರ ಅಂಗಡಿಯಲ್ಲೇ ಬಿಟ್ಟೋಗಿದ್ದೀವಿ. ನಂಗೆ ಆಗ್ಲೇ ಎಲ್ಲ ಏನೇನು ತಗೊಂಡಿದೀವಿ ಅನ್ನೋದು ಮರ್ತೋಗಿದೆ. ನಮಗೆ ಕಡ್ಡಿ ಚಾಪೆ ಒಂದು ತಗೊಳ್ಳ ಬೇಡವಾ? ಚೆನ್ನಾಗಿರೋ ತಗೋತೀನಿ, ನಾರ್ಮಲ್ ಚಾಪೆನೇ ತಗೋತೀನಿ. ಮಂಡ್ಯ ಯಾವತ್ತಾದ್ರು ಬಂದ್ರೆ, ಬಿಕಾಸ್ ಹಿಂಗದ ಕಡ್ಡಿ ಚಾಪೆ ಫಸ್ಟ್ಗಳು ಮಡ್ಚಕ್ಕಾಗಲ್ಲ. ನೀನು ರೋಲ್ ಚಾಪೆ ಇದು ರೋಲ್ ಮಾಡಬೇಕು. ನಾರ್ಮಲ್ ಚಾಪೆ ತಗೋತೀನಿ. ಕಡ್ಡಿ ಚಾಪೆ ಕ್ವಾಲಿಟಿ ಚೆನ್ನಾಗಿರ್ಬೇಕು. इसमें हम बैठना. ಅಲ್ಲ ಇದು ಸ್ಕ್ವೇರ್ ಆಯ್ತು ಅನ್ಸುತ್ತಲ್ವಾ? ಸ್ಕ್ವೇರ್ ಶೇಪ್. ಸ್ವಲ್ಪ ರೆಕ್ಟ್ಯಾಂಗಲ್ ಕೊಡಿ, ಹಿಂಗೆ ಉದ್ದ ರೆಕ್ಟ್ಯಾಂಗಲ್ ತೋರಿಸಿ. ಇದು ಇರ್ಲಿ, ಕಲರ್ ಬೇರೆ ಬೇಕು, ಆದ್ರೆ ಅದ್ ಬೇಡ. ಸಿಂಬಾ ಯಾಕೋ ಸೆರೆಮನಿ अच्छा है ना, कलर भी अच्छा. गीता ने वापस था या कैसा? पर्पलिश कलर, ऐसा पर्पल में गोल्डनिश. कितना ये 450 पड़ेगा आपको. कलर और दिखाइए, क्या क्या कलर है? ದೊಡ್ಡದು 4 ತಗೋಬೇಕಾ? ಇರುತ್ತೆ ರೀ. ನಂಗೆ ಒಂದು ಸಾಕು, ಒಂದು ದೊಡ್ಡದು ಒಂದು ಚಿಕ್ಕದು. ಅದಕ್ಕೆ ಮಾಡಿ ತಗೊಂಡಿದ್ದೀನಿ. ಎಷ್ಟು ತಗೋಬೇಕು ಅಂದೆ? ಎಷ್ಟು ದೊಡ್ಡದಿದೆ? ತುಂಬಾ ದೊಡ್ಡದು. ಒಂದೊಂದೇ ಸಾಕು. ಏನು ಅಂಗಡಿ ಇರ್ತಾಳೆ, ನಾನೆರಡು ನೀನೆರಡು ಅಂತ ಹೇಳಿ. ಕಡ್ಡಿ ಬೇಡ ನೋಡಿ. ನಾನು ಚೆನ್ನಾಗಿರೋ ಕ್ವಾಲಿಟಿ ತಗೋತೀನಿ. ಮಂಡ್ಯ ಹೋಗ್ತೀವಲ್ಲ, ತಗೊಬಂದ್ರೆ ಆಯ್ತು. कलर दूसरा दिखाइए ना. पिंक कलर भी दिखाइए. ಇದೊಂದು ಇದಕ್ಕಿಂತ ಒಂದು ಸೈಜ್ ಚಿಕ್ಕದಂತ ತಗೊಳ್ಳ. कलर ಅಣ್ಣ, ಇದು ಮತ್ತೆ ಇದಕ್ಕಿಂತ ಚಿಕ್ಕ ಸೈಜ್ ಒಂದು ಇದಲ್ವಾ? ಇದಕ್ಕಿಂತ ಚಿಕ್ಕ ಸೈಜ್ ಇದು ತಾನೇ? ಕಲರ್ ಇಲ್ವಾ ಅದ್ರಲ್ಲಿ? ಪರ್ಪಲ್ಲು, ಪಿಂಕು. ಅಲ್ಲಿ ಪಿಂಕ್ ಆಯ್ತು ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಪಿಂಕು ಮತ್ತೆ ಗ್ರೀನು. ಇದಕ್ಕಿಂತಾನೆ ದೊಡ್ಡದಾ? ಹಾ, ತೋರಿಸಿ. ನಿಮಗೆ ದೊಡ್ಡದಿಂದ ತೋರಿಸ್ತಾ ಇಲ್ಲ. ಹಾ, ಲೆಂಜೆ ಸಬ್ ಲೆಂಜೋ. ಹಾ, ತೆಗೀರಿ ಅದನ್ನ. ನಮ್ ಸೆಲೆಕ್ಟರ್ ಗೈಸ್ ಹೇಳು. ಚೆನ್ನಾಗಿ ಬೇಡ, ಸೀರೆ ತೆಗ್ದಂಗೆ ತೆಗ್ಸಿದ್ದೀನಿ. ಏನು ನೀನು ಮಮ್ಮಿ? ಇದು ನೋಡಮ್ಮ, ಇದು ಓವರ್ ದೊಡ್ಡದಾಯ್ತಾ ಇದು? ಹಾ, ಇದೊಂದು ಕೊಡಿ. ಗ್ರೀನ್ ಕಲರ್ ತೆಗೀರಿ. ದೊಡ್ಡದು ಬೇಡವಾ? ಒಂದು ಅಲ್ಲ, ಇದೇ ದೊಡ್ಡದು. ಇದು ಇದಕ್ಕಿಂತ ದೊಡ್ಡದು. ಇದೆಷ್ಟು? ಹರ 850. ಹಾ, 850ನಾ? चप्पल स्टैंड बाबा ऑर्डर है. ಚಾಕ್ಲೇಟ್ ಸೆಲೆಕ್ಟ್ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ದಂಗ್ ಮಾಡ್ತಾಳೆ. ಚಾಪೆ ಸೆಲೆಕ್ಷನ್ ನ ಯಾವ್ದೇ ತಗೊಂಡೆ ಕೊನೆಗೆ? ಇದ್ದು ನೀನ್ ಏನಂದೆ? ತಿನ್ಕೊಂಡೆ. ಈ ಲಡ್ಡು ಇದನ್ನಲ್ಲ, ಇವನು ಅವ್ರ ಅಮ್ಮನ್ಗಿಂತ ಜಾಸ್ತಿ ಇವನು. ಯಾವ್ದೇ ತಗೊಂಡೆ? ಗ್ರೀನ್ ಆರೆಂಜ್ ಎರಡು ಇಷ್ಟ ಆಯ್ತು. ಎರಡು ತಗೋತೀಯಾ? ಇಲ್ಲ, ಎರಡು ಇದೆ ತಗೋಬಿಡ್ಲ. ಚಿಕ್ಕ ನಾಷ್ಟ ಮಾಡಿ, ಎರಡು ಅವನೇ ತಗೊಳ್ಳಿ. कौन सा होना अभी? थोड़ा जल्दी करो. और एक छोटा साइज. छोटा साइज कौन सा होना? ಹಾ, ಆ ಸೈಜ್ ಅಲ್ಲಿ ಕಲರ್ಸ್ ತೋರಿಸಿ. ತೋರಿಸಿ. ಅಲ್ಲ, ಯಾವತ್ತಾದ್ರೂ ಫ್ಯೂಚರ್ಗೆ ಬೇಕೇ ಬೇಕಲ್ವ? ನಮ್ಮ ಹತ್ರ ಇಲ್ವಲ್ಲ, ಅದಕ್ಕೆ ನೋಡು ಎಷ್ಟಾಗುತ್ತೆ ತೂಕ. ತಳ ಎಲ್ಲ ಹೇಗಿದೆ? ಬೇರೆ ಮೆಟೀರಿಯಲ್ ತಗೊಂಡು ಸ್ವಲ್ಪ ಒಂದೇ ಇರೋದು.
ತೋರಿಸಿ. ಎಷ್ಟಂತೆ ಸೆಟ್ಟು? ತೂಕ ವೆಯ್ಟ್ ನೋಡಿ ವೆಯ್ಟ್ ಮಾಡಿ. 7 kg 630. ಕಂಪ್ಯೂಟರ್ ಇದೆ ಫ್ಲಾಸ್ಕ್ ಇಲ್ಲ ಲೋಕಲ್ ಒಟ್ಟಲ್ಲಿ ನೀರು ಬಿದ್ದೆಲ್ಲ ಗಂಜಿಡ್ಕೊಂಡ್ಬಿಡ್ತಾರೆ ಕ್ಲೀನಾಗಿ. 4300 ಮುಚ್ಚಲ ಇನ್ನೂ ಹಾಕಲಿಲ್ಲ. ಒಂದು ಎರಡೆರಡು ಸಾಕು ನಮ್ಗೆ, ಎಷ್ಟೊಂದು ಬೇಡ. ದೊಡ್ಡ ಚಿಗುರು ತಗೊಳ್ಳಿ, ಶೇರ್ ಮಾಡಿ ಅಷ್ಟೇ. ದೊಡ್ಡದೆಲ್ಲ ದೊಡ್ಡ ತಗೊಳ್ಳಿ, 4 ಪೀಸ್ ಬರುತ್ತೆ ದೊಡ್ಡ. ಅಷ್ಟು ದೊಡ್ಡದು ಬೇಡ. ಇದು ತಗೊಂಡು ಶೇರ್ ಮಾಡೋಣ, ಇನ್ನೇನು ಮಾಡ್ತೀಯ? सिंगल पड़ेगा सब कुछ है, टेंशन मत ले सर, सारा फोटो पसंद है। बाद में फोन कर दूंगा आपको, ठीक है सर। ಕರೆಕ್ಟಾಗಿ ಮಸಾಲೆ ಬರೋಕ್ಕಾಗಲಿ ಇಲ್ಲ ಒಂದೊಂದು ದಾಂಡಿ ತಗೊಂಡ್ರೆ ಸಾಕಾಯ್ತು. ಬಾಂಡಿ ತಗೋಬಿಟ್ಟು ಫ್ಯೂಚರ್ಗೆ ಜಾಸ್ತಿ ಯೂಸ್ ಆಗಲ್ಲ. ಇದನ್ನ ಹೇಗೆ ಸಾಂಬಾರು ಹಾಕೋದು ಇದು ಜಾಗನೇ ಅದಕ್ಕೆ ಆ ಥರ ಅಷ್ಟೊಂದು ಬೇಕು. ಏನು ಮಾಡ್ತೀರಾ? ಬಿಡ್ತಾಗಿದ್ದೆ ನೋಡಿ ಸರ್, ಬೇರೆ ಎಲ್ಲ ಸಿಗುತ್ತೆ ಸಿಂಗಲ್ ಪೀಸು ಸಿಗುತ್ತೆ. ಫಸ್ಟ್ ಇರೋದು ನಿಮ್ಮ ಇದನ್ನು ಮಹಾವೀರಲ್ಲ ಬರೀ ಸ್ಟೀಲ್. ಅಲ್ಲ ಇನ್ನು ಬೇರೆ ಮಹಾವೀರ್ಗಳು ಅದೇ ಏನು ಮುಂದೆ ಅಂಗಡಿ ಅಲ್ಲ. ತಗೊಳ್ಳೋಣ ಅಂದ್ರೆ ಅವರೇ ನಮ್ಮನ್ನ ಇಲ್ಲಿ ಕಳಿಸಿದ್ರು. ಮಹಾವೀರ್ ಇಲ್ಲಿ ಕಳಿಸ್ತಾರೆ, ಸುನೀಲ್ ಅವ್ರು ಮಹಾವೀರ್ ಕಳಿಸ್ತಾರೆ. ಜೈ ಬಜರಂಗ್ ಬಲಿ. ಏನ್ ಗೊತ್ತಾ, ನಮ್ ಗಂಡಂದಿರು ಏನೂ ಹೇಳಂಗಿಲ್ಲ ನೀವು ಕೆಲಸ ಮಾಡಿಲ್ಲ ಅಂತ. ಮಾರ್ಕೆಟ್ ಬರೀ ನಾವೇ ಸಿಗ್ತಿರೋದು. ಸೊ ಫೈನಲಿ ನಾವು ರಿಟರ್ನ್ ಗಿಫ್ಟ್ ನ ತಗೊಂಡ್ಬಂದಿದ್ದೀವಿ. ಸೊ ರಿಟರ್ನ್ ಗಿಫ್ಟ್ ಏನು ಮಮ್ಮಿ? ಹಸು ಕರು. ಸ್ವಲ್ಪ ಓಪನ್ ಮಾಡ್ಬಿಟ್ಟು ತೋರಿಸಿ. ಹೇಗೆ ಅನ್ನಿಸ್ತು ನಿಮಗೆ ಈ ಐಡಿಯಾ ಕಾನ್ಸೆಪ್ಟ್? ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇವಾಗ ಇದು ಟ್ರೆಂಡ್ ಅಲ್ಲೂ ಇದೆ, ಹಾಗೂ ಲೈಕ್ ಒಳ್ಳೇದು ಕೂಡ ಹೇಳ್ತಾರೆ. ಗೃಹ ಪ್ರವೇಶ ಟೈಮಲ್ಲಿ ಎಲ್ಲ ಈ ಥರ ಹಸು ಕರು ಕೊಟ್ಟರೆ ತುಂಬಾನೇ ಶುಭ ಅಂತ ಕೂಡ ಹೇಳ್ತಾರೆ. ಅಂಡ್ ಮನೆ ಗೃಹ ಪ್ರವೇಶ ಅಂದ್ರೆ ಫಸ್ಟು ಗೃಹ ಪ್ರವೇಶ ಮಾಡೋದೇ ಹಸು ಕರು ಅಲ್ವಾ? ಸೊ ಅದಕ್ಕೆ ಅವರಿಂದಾನೇ ಅದೇ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡು ಅದಕ್ಕೆ ಕಾಮಧೇನುನ ಗಿಫ್ಟ್ ಕೊಡ್ತಾ ಇದೀವಿ. ಸೊ ಈ ರೀತಿ ಒಂದು ಅಷ್ಟು ಒಂದು 200 ಪೀಸಸ್ ತಗೊಂಡ್ಬಂದ 200 ಪೀಸಸ್ ಈ ಹಸು ಕರುನ ತಗೊಂಡ್ಬಂದಿದ್ವಿ. ಸೊ ಇದೆಲ್ಲ ಬಂದ್ಬಿಟ್ಟು ಜರ್ಮನ್ ಸಿಲ್ವರ್. ಈ ಪೀಸ್ ನಮ್ಗೆ ಒಂದು 50 ರುಪೀಸ್ ಬಿಡ್ತಾರೆ ಒಮ್ಮೆ. ಇಲ್ಲ 59. ಇನ್ನೊಬ್ರು 48 ರುಪೀಸ್. ಅಂದರೆ ಫಸ್ಟ್ ಒಬ್ರಿಗೆ ಅಡ್ವಾನ್ಸ್ ಎಲ್ಲ ಮಾಡಿಬಿಟ್ವಿ, ಮತ್ತೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅವ್ರು ಹೇಳಿದ್ರು 40 ರುಪೀಸ್ ಲಾಸ್ಟ್ ಮಾಡ್ಕೊಡ್ತೀನಿ ಅಂತ. ಬಟ್ ಇಲ್ಲಿ ಅಡ್ವಾನ್ಸ್ ಮಾಡಿಬಿಟ್ಟಿದ್ವಲ್ಲ, ಸೊ ಅದಕ್ಕೆ ಎಗ್ನೆಟ್ ಅಲ್ಲೇ ಇಸ್ಕೊಂಡ್ವಿ. ಇದು ಬಂದು 50 ರುಪೀಸ್ ಬೀಳುತ್ತೆ ಈಚ್. ನಾವು ಮತ್ತೆ ಇದು ಮತ್ತೆ ಮಮ್ಮಿ ನಂದು ಮದುವೆನಲ್ಲಿ ಒಂದು ಸ್ವಲ್ಪ ಟಿಫಿನ್ ಬಾಕ್ಸಸ್ ಎಲ್ಲ ತಗೊಂಡಿದ್ರು, ಅದೊಂದು 100 ಪೀಸಸ್ ಇದೆ. ಸೊ ನಾವು ಆಲ್ ಓವರ್ ಒಂದು 300-350 ಮೆಂಬರ್ಸ್ ಅಷ್ಟೇ ಇನ್ವೈಟ್ ಮಾಡಿದ್ರಿಂದ ಸೊ ಈ ಥರ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಈ ಥರ ಹಸು ಕರುನ ತೊಗೊಂಬಂದಿದ್ದೀವಿ. ಆ್ಯಂಡ್ ಚೆನ್ನಾಗಿರುತ್ತೆ. ಹೋದವ್ರ ಮನೆಗೂ ಒಳ್ಳೇದಾಗಲಿ, ಕೊಟ್ಟಿದ್ದ ಮನೆಗೂ ಒಳ್ಳೇದಾಗಲಿ. ಮನೇಲಿ ಹಸು ಕರು ಆ ಥರ ಇರಬೇಕು, ಒಳ್ಳೇದು ಅಂತ ಹೇಳ್ತಾರೆ. ಸೊ ನಮ್ಮ ಕಡೆಯಿಂದ ಈ ಒಂದು ಕ್ಯೂಟ್ ಗಿಫ್ಟ್. ಆ್ಯಕ್ಚುಲಿ ಜರ್ಮನ್ ಸಿಲ್ವರ್ ಫಸ್ಟ್ ನಾವು ಸಿಂಬಾ ನಾಮಕರಣ ಟೈಮಲ್ಲಿ ಕೊಟ್ಟಿದ್ದು ಅನಿಸುತ್ತೆ. ತುಂಬ ನಾಮಕರಣದಲ್ಲಿ ಈ ಥರ ದೀಪ ಕೊಟ್ಟಿದ್ದು, ಜರ್ಮನ್ ದೀಪ. ಇವಾಗ ನಾವು ಜೋಡಿ ದೀಪ ಕೊಟ್ಟಿದ್ವಿ ಅವನ ಇದರಲ್ಲಿ. ಇವಾಗ ಈ ಸತಿ ಹಸು ಕರು ಕೊಡ್ತಿದ್ದೀವಿ. ಸೊ ತುಂಬಾ ಇಷ್ಟಪಟ್ಟು ತಗೊಂಡ್ಬಂದಿದ್ದೀವಿ. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಕೊಟ್ಟವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಏನು ಅನಿಸ್ತು ಇದರ ಕಾನ್ಸೆಪ್ಟ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಬೇಗನೆ ನಿಮ್ಮೆಲ್ಲರ ಜೊತೆನೂ ಗೃಹ ಪ್ರವೇಶದ ಬ್ಲಾಗ್ನ ಶೇರ್ ಮಾಡ್ಕೊತೀವಿ. ಏನಪ್ಪ ಅಂದ್ರೆ ಒಂದು 2-3 ಬ್ಲಾಗ್ಸ್ ಇದೆ. 2-3 ಬ್ಲಾಗ್ಸ್ ಅದು ಏನು ಗೊತ್ತಾ, ತುಂಬ ಇನ್ಫಾರ್ಮೇಟಿವ್ ಬ್ಲಾಗ್ಸ್. ಎಲ್ಲ ಇನ್ಫಾರ್ಮೇಟಿವ್. ನಿಮಗೆ ಗೊತ್ತು, ನಾವು ಜಾಸ್ತಿ ಟ್ರ್ಯಾಕ್ ಮಾಡ್ತಾ ಇಲ್ಲ. ಯಾವಾಗ ಗೃಹ ಪ್ರವೇಶ ಆಯಿತು ಅದು ಎಲ್ಲ ತೋರಿಸಿದ್ವಿ, ಎಲ್ಲಾನು ಹೇಳಿದ್ವಿ. ಬಿಕಾಸ್ ಈ ಸತಿ ಪ್ರಾಂಪ್ಟ್ ಆಗಿ ಆದಷ್ಟು ಬೇಗನೆ ಹಾಕಬೇಕು ಅಂತ. ಈ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ಗಳು ನಿಮ್ಮ ಮಕ್ಕಳು ನೋಡಿ ಬ್ಲಾಗ್ ಮಾಡೋದು ಬಿಡ್ತಾ ಇಲ್ಲ, ಬಟ್ ನಾವು 100% ಟ್ರೈ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಬ್ಲಾಗ್ಸ್ಗೆ ಗೃಹ ಪ್ರವೇಶ ಬ್ಲಾಗ್ ಕೂಡ ಬರುತ್ತೆ. ಸೊ ಅದಕ್ಕೆ ಪ್ಲೀಸ್
ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ, ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ, ಲೆಟ್ ಚೂಸ್ ಪ್ರಪಂಚ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಲಾವಿದರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೋಹನ್ ಜಯಣ್ಣಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಚಾನಲಲ್ಲೂ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರನ್ನೂ ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್